ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಭಾನುವಾರದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ಸ್ನಾನ ಮಾಡಿಕೊಂಡು ತಿಂಡಿಗೆ ಹೊರಗಡೆನೇ ಹೋಗೋಣ ಅಂತ ಅಂದು ರೆಡಿ ಆಗ್ತಾ ಇದ್ವಿ. ಬೆಳಗ್ಗೆ ಅಲ್ಲೇ 8:30 ಟೈಮು. ಮನೇಲೇನು ಮಾಡೋದು ಬೇಡ ಅಂತ ಅಂದರು. ಅದಕ್ಕೆ ಹೊರಗಡೆ ಹೋಗೋಣ ತಿನ್ನೋಣ ಅಂತಂದು ರೆಡಿ ಆಗ್ತಾ ಇದ್ದೀವಿ. ಬೆಳಗ್ಗೆನೇ ಮನೇಲೇನು ಮಾಡಿಲ್ಲ, ಅಡುಗೆ ತಿಂಡಿ ಏನೂ. ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ನಾನ ಮಾಡ್ಕೊಂಡು ಹೊರಗಡೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೆ. ನೋಡಿ, ಇದು ಅಂಬ್ರೆಲ್ಲ ಟಾಪು ನಾನೇ ಸ್ಟಿಚ್ ಮಾಡ್ಕೊಂಡಿದ್ದು. ಈ ರೀತಿಯಾಗಿದೆ. ಫುಲ್ ತೋರಿಸ್ತೀನಿ ನೋಡಿ. ಈ ರೀತಿಯಾಗಿ ಬಂದಿದೆ. ಫುಲ್ಲು ಲಾಂಗ್ ಗೌನ್. ಇದು ಲಾಂಗು ತುಂಬಾ ಚೆನ್ನಾಗಿದೆ ಡ್ರೆಸ್ಸು. ನಮ್ಮ ಅಮ್ಮನ ಸೀರೆ ಕಟ್ ಮಾಡ್ಕೊಂಡು ನಾನೇ ಹೊಲ್ಕೊಂಡೆ. ಈ ಥರ ಇದೆ, ಕಲರ್ ಆಗಿ ಇದೆ. ಇದು ತುಂಬ ಇಷ್ಟ ಆಯಿತು ನನಗೆ. ಹೇಗೆ ಕಾಣಿಸ್ತಾ ಇದೆ ಅಂತ ತಿಳಿಸಿ ಕಮೆಂಟ್ ಮಾಡಿ. ತಲೆ ಒಂದು ಬಾಸ್ಕೋಬೇಕು. ರೆಡಿಯಾಗಿದ್ದೀನಿ. ತಲೆ ಬಾಸ್ಕೊಬಿಟ್ಟು ಹೊರಗಡೆ ಹೋಗಬೇಕು ತಿನ್ನೋದಕ್ಕೆ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ, ನೋಡ್ತಿದ್ದೀರಾ, ಹೊಸದಾಗಿ ನೋಡ್ತಾ ಇದ್ದೀರಾ, ಅವರೆಲ್ಲರೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ಲೈಕನ್ನ ಟಚ್ ಮಾಡಿ ಹಾಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಹಾಲನ್ನು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೀವೇ ಮೊದಲು ವ್ಯೂವರ್ಸ್ ಆಗ್ತೀರಾ. ತಡ ಯಾಕೆ ಮಾಡ್ತೀರಾ? ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ದೇವ್ರ ದೀಪ ಎಲ್ಲ ಅಂಟಿಸ್ಬಿಟ್ಟು ಪೂಜೆ ಮಾಡಿ ಹೊರಟ್ವಿ. ಹೊರಗಡೆ ಹೋಗೋಣ ಅಂತ. ನಾವು ಹೊರಗಡೆ ಹೋಗೋದೇ ಅಪರೂಪ. ನಾವು ಹೊರಗಡೆ ತಿಂಡಿನೇ ತಿನ್ನೋದಿಲ್ಲ. ನಾನಂತೂ ಹೊರಗಡೆ ತಿನ್ನೋದೇ ಇಲ್ಲ. ನಮ್ಮ ಮನೆಯವ್ರು ತಿಂದರೂ ತಿಂತಾರೆ. ಅಪರೂಪ ನಾವು ತಿನ್ನೋದೇನೆ. ಹಾಗಾಗಿ ನನಗೂ ಸ್ವಲ್ಪ ಖುಷಿ ಇತ್ತು. ಇವತ್ತು ಹೆಂಗಿರುತ್ತೆ ತಿನ್ನೋಣ, ಏನೂ ಆಗಲ್ಲ ಅಂತ ಹೊರಗಡೆ ಹೋಗ್ಬಿಟ್ಟು ತಿಂದ್ಕೊಂಡು ಬಂದ್ವಿ. ಊಟ ಮಾತ್ರ ಸಖತ್ತಿತ್ತು. ರೋಡ್ ಸೈಡಲ್ಲೇ ನಾವು ತಿಂದಿದ್ದು. ಚೆನ್ನಾಗಿತ್ತು ಊಟ ಮಾತ್ರ. ಚಿಕ್ಕ ಹೋಟ್ಲು. ಪ್ರೈಸ್ ಮಾತ್ರ ರೀಸನಬಲ್ ಇತ್ತು. ಯಾರು ಬೇಕಾದ್ರೂ ಹೋಗಿ ತಿನ್ಕೊಂಬರ್ಬೋದು. ಬಡವ್ರಿಗೆಲ್ಲ ತುಂಬಾ ಚೆನ್ನಾಗಿದೆ ಪ್ರೈಸು. ನಾವು ತಿಂದಿದ್ದು ಇಡ್ಲಿ, ಪೂರಿ ಮತ್ತು ಹಾಫ್ ರೈಸ್ ತೊಗೊಂಡಿದ್ವಿ. 2 ಹಾಫ್ ರೈಸು. ಪೂರಿ ನಾನು ತಿನ್ನಲ್ಲ, ಎಣ್ಣೆ ಕರ್ದಿರೋ ಐಟಮೇ ನಾನೇನು ತಿನ್ನಲ್ಲ. ಹಾಗಾಗಿ ನಾನು ಇಡ್ಲಿ ತೊಗೊಂಡೆ. ಅವ್ರು ಪೂರಿ ತೊಗೊಂಡ್ರು, ರೈಸ್ ತೊಗೊಂಡ್ವಿ. ಮತ್ತು ಬಿಸಿಲು ಹೊಡಿತೈತೆ ಮಾತಾಡ್ತೀನಿ. ಅವರು ರೈಸ್ ಹಾಕಿಸ್ಕೊಬರ್ತೀನಿ ಅಂತಂದು ಹೋಗಿದ್ದಾರೆ. ನೋಡಿ, ಇದೇ ಹೋಟ್ಲು. ತುಂಬ ಚಿಕ್ಕ ಹೋಟ್ಲು. ಕೆಲಸ ಮಾಡೋರೆಲ್ಲ ಬರ್ತಾರೆ ಇಲ್ಲಿ ಊಟಕ್ಕೆ. ತುಂಬಾ ಚೆನ್ನಾಗಿರುತ್ತೆ ಊಟ ಮಾತ್ರ. ಬೇರೆ ಕಡೆ ನಾವು ದುಡ್ಡು ಕೊಟ್ಟು ತಿಂದ್ರೂ, ಜಾಸ್ತಿ ದುಡ್ಡು ಕೊಟ್ಟು ತಿಂದ್ರೂ ಆ ಥರ ಟೇಸ್ಟ್ ಇರೋದಿಲ್ಲ. ನಾನು ಮನೆಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲೇ ಇಳಿಸಿದ್ರು. ನಾನು ಬೇಗ ಹೋಗಬೇಕು, ಅರ್ಜೆಂಟು ಟ್ರಾವೆಲ್ ಇದೆ ಅಂತ. ಅದಕ್ಕೆ ಮನೆಗೆ ನಡ್ಕೊಂಡೇ ಹೋಗ್ತಾ ಇದ್ದೆ. ಮನೆ ಹತ್ರನೇ ಬಿಟ್ಟರು ರೋಡಲ್ಲಿ. ಈಗ ನಡ್ಕೊಂಡು ಹೋಗ್ತಾ ಇದ್ದೀನಿ. ಅವ್ರು ಹೋಗ್ಬಿಟ್ಟು ಅರ್ಜೆಂಟು ಕೆಲಸ ಇದೆ ಅಂತ. ಬಿಸಿಲು ನೋಡಿ, ಇಷ್ಟೊತ್ತಿಗೆ ಎಷ್ಟು ಚುರುಕು ಮುಟ್ತಾ ಇದೆ ಬಿಸಿಲು. ಟೈಮ್ ಬಂದು 9:30 ಇನ್ನೂ ಟೈಮು. 9:28 ಟೈಮು. ಬಿಸಿಲು ಚುರುಕು ಮುಟ್ತಾ ಇದೆ ಹಂಗೇ. ಮನೆ ಹತ್ರ ಬಂದೆ. ನಾವು ಸ್ಲಿಪ್ಪರೆಲ್ಲ ಕೆಳಗಡೆನೇ ಬಿಟ್ಟು ಮೇಲ್ಗಡೆ ಹೋಗಬೇಕು. ಮೇಲ್ಗಡೆ ಸ್ಲಿಪ್ಪರ್ ಹಾಕೊಂಡು ಹೋಗೋಂಗಿಲ್ಲ. ಕೆಳಗಡೆ ಎಲ್ಲ ಸ್ಪೇಸ್ ಇದೆ ಸ್ಲಿಪ್ಪರೆಲ್ಲ ಬಿಡೋದಕ್ಕೆ. ಸ್ಲಿಪ್ಪರ್ ಬಿಟ್ಬಿಟ್ಟು ಮೇಲ್ಗಡೆ ಬಂದೆ. ಮನೆಗೆ ಬರೋಷ್ಟೊಳಗೆ ಸಾಕಾಗೋಯ್ತು ಬಿಸಿಲಲ್ಲಿ ನಡ್ಕೊಂಡು. ನೋಡಿ, ಬೆವರೆಲ್ಲ ಕಿತ್ಬಿಟ್ಟಿದೆ. ತುಂಬ ಬಿಸಿಲು. ಹೊರಗಡೆ ಹೋಗೋದಕ್ಕೆ ಆಗೋದಿಲ್ಲ. ಮಳೆ ಬಂದರೆ ಹೆಂಗೋ ಸರಿ ಹೋಗುತ್ತೆ. ಮಳೆನೇ ಬರ್ತಾಯಿಲ್ಲ. ಮಳೆಗೂ ಹಬೆ ಜಾಸ್ತಿ ಆಗ್ಬಿಟ್ಟೈತೆ. ಮನೆಗೂ ಇರೋಕ್ಕಾಗ್ತಿಲ್ಲ, ಹೊರಗೂ ಇರೋಕ್ಕಾಗ್ತಿಲ್ಲ ಅನ್ನಂಗೆ ಆಗ್ಬಿಟ್ಟೈತೆ. ಬೆವರು ಇಳಿತಾ ಐತೆ ಸುಮ್ಮನೆ. ನಡ್ಕೊಂಬರೋದಕ್ಕೂ ಆಗಲ್ಲ, ಗಾಡೀಲಿ ಹೋಗೋಕ್ಕೂ ಆಗಲ್ಲ. ಈ ಬಿಸಿಲಲ್ಲಿ ಹೊರಗಡೆ ಹೋಗಬೇಕು ಅಂದರೆ ಯೋಚನೆ ಆಗಿಬಿಟ್ಟಿದೆ. ಪಾಪ ಬಿಸಿಲಾಗ ಕೆಲಸ ಮಾಡೋರು ಅದು ಹೆಂಗಿರ್ತಾರೋ ಏನೋ. ನಮ್ಮ ಮನೆ ಆಪೋಸಿಟು ಒಂದು ಬಿಲ್ಡಿಂಗ್ ಕಟ್ತಾ ಇದ್ದಾರೆ. ಆ ಬಿಲ್ಡಿಂಗ್ ಕೆಲಸ ಮಾಡೋರು ನೋಡೋಕ್ಕೆ ನನಗೆ ಒಂಥರ ಆಗ್ಬಿಡ್ತೈತೆ. ಆ ಬಿಸಿಲಲ್ಲಿ ಹೆಂಗೆ ಕೆಲಸ ಮಾಡ್ತಾರಪ್ಪ ಇವರು ಅಂತ. ಹಬೆ ಹೊಡಿತೈತೆ. ಫ್ಯಾನ್ ಹಾಕ್ಕೊಂಡ್ರೆ ಅದು ಬಿಸಿ ಗಾಳಿ ಬರುತ್ತೆ ನನಗೆ. ಫ್ಯಾನು ಹೀಟು ಜಾಸ್ತಿ ಆಗ್ಬಿಡುತ್ತೆ. ಅದಕ್ಕೆ ಫ್ಯಾನ್ ಜಾಸ್ತಿ ಹಾಕೊಳ್ಳೋದಿಲ್ಲ. ಕಿಟಕಿ ಬಾಗಿಲೆಲ್ಲ ತೆಗೆದು ಇಟ್ಬಿಟ್ಟಿರ್ತೀನಿ. ನಮ್ಮ ಮನೆಯವ್ರು ಅಲ್ಲೇ ಕೆಲಸ ಅರ್ಜೆಂಟು ಅಂತಂದು ಹೋಗ್ಬಿಟ್ರು.
ಯೂನಿಫಾರ್ಮು ಹಾಕ್ಕೊಳ್ಳಿಲ್ಲ. ಹಾಗೆ ನಾನು ರೋಡಲ್ಲಿ ನಿಲ್ಲಿಸ್ಬಿಟ್ಟು ಬೇಗ ಹಾಗೆ ಹೋಗ್ಬಿಟ್ರು. ಬೇಗ ಹೋಗ್ಬೇಕು, ಟ್ರಬಲ್ ಇದೆ, ನಾನು ಒಬ್ಬನೇ ಇರೋದು ಆಫೀಸಲ್ಲಿ ಅಂತ. ಅದಕ್ಕೆ ನಾನು ಅಲ್ಲೇ ಇಳಿದ್ಬಿಟ್ಟು ನಡ್ಕೊಂಡು ಬಂದೆ ಮನೆಗೆ. ಒಂದು 5 ನಿಮಿಷನೂ ಇಲ್ಲ, ಒಂದು 2 ನಿಮಿಷ ಅಲ್ಲಿದೆ ಇಲ್ಲಿಗೆ ವಾಕಪ್ಪಲು. ಒಂದು 5 ನಿಮಿಷ ನಡ್ಕೊಂಡ್ಬಂದರೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಟಚ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ಹಾಗಾದರೆ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇವತ್ತಿನ ದಿನ ಸೋಮವಾರ ಆಗಿರುತ್ತೆ. ನಾನು 2 ದಿನದ ಬ್ಲಾಗ್ನ ಕಂಟಿನ್ಯೂಟಿ ಮಾಡಿರ್ತೀನಿ. ಮಕ್ಕಳು ಮನೆಗೆ ಹೋಗಿದ್ರಲ್ಲ, ವಾಪಸ್ ಕರ್ಕೊಂಡು ಬಂದ್ವಿ. ಇವತ್ತು ಮನೆ ಹತ್ರ ಹೋಗಿದ್ವಿ, ನಾವೇ ಕರ್ಕೊಂಡು ಬಂದ್ವಿ ಇಲ್ಲಿಗೆ. ನಮಗೂ ಬೇಜಾರಾಗುತ್ತೆ ಬನ್ನಿರಿ ಅಂತಂದು ಬಂದರು. ಮತ್ತು ಇಲ್ಲೊಂದಿನ ಅಲ್ಲೊಂದಿನ ಇರ್ತಾರೆ, ಇಲ್ಲೇ ಅಲ್ವ ಇರೋದು ಹತ್ರದಲ್ಲಿ. ನಾವು ಯಾವಾಗ ಹೋಗ್ತಾ ಇರ್ತೀವಿ ಮೇಲಿಗೆ ಕರ್ಕೊಂಬರ್ತೀವಿ, ಕರ್ಕೊಂಡೋಗೋದು ಕರ್ಕೊಂಬರೋದು ಮಾಡ್ತೀವಿ. ಇವತ್ತು ಸಂಜೆನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎಲ್ಲ ಆಗಲಿಲ್ಲ, ಅವ್ರ ಮನೆ ಹತ್ರ ಹೋಗಿದ್ವಲ್ವ, ಹಾಗಾಗಿ ವೀಡಿಯೋ ಮಾಡ್ಕೊಳ್ಳಿಲ್ಲ ಅಲ್ಲೇನು. ನೋಡಿ, ಬರ್ತಿದ್ದಾಗೆ ಅವರಿಗೆ ಟಿ ವಿ ಅಥವಾ ಫೋನ್ ಯಾವುದಾದ್ರೂ ಒಂದು ಇದ್ಬಿಟ್ರೆ ಸೈಲೆಂಟಾಗಿ ಇದ್ಬಿಟ್ಟಿರ್ತಾರೆ. ನಾನು ವೀಡಿಯೋ ಮಾಡ್ತಿದ್ದೀನಿ ಅಂತ ಗೊತ್ತಾಯಿತು ನೋಡಿ, ಹಂಗೆ ಇಳಿದು ಬಂದುಬಿಟ್ಟ. ಈಗ ನಾನು ಫ್ರೆಂಡ್ ಮನೆ ಹತ್ರ ಹೋಗ್ತಾ ಇದ್ವಿ, ಹಳೆ ಮನೆ ಹತ್ರ. ಇಲ್ಲೇ ಪಕ್ಕದಲ್ಲೇ ಇರೋದು, ಇದೇ ಏರಿಯಾದಲ್ಲೇ. ಹೋಗ್ಬಿಟ್ಟು ಬರೋಣ ಮಾತಾಡಿಸ್ಕೊಂಡು. ಇವ್ರಿಗೂ ಒಂದು ಸ್ವಲ್ಪ ಫ್ರೀ ಇರುತ್ತೆ, ಆಟ ಆಡ್ಕೊಂಡು ಬರ್ತಾರೆ ಹುಡುಗರ ಹತ್ರ ಅಂತ ಹೋದ್ವಿ. ಹೋಗಿ ಬಂದಮೇಲೆ ಮನೆಯಲ್ಲಿ ಅಡುಗೆ ಮಾಡೋಣ ಅಂತ. ಸಂಜೆ ಆಗಿಬಿಟ್ಟಿತ್ತು, ಹಾಲೆ ಒಂದು 6 ಗಂಟೆ 6:30 ಆಗಿತ್ತು. ಇವ್ರು ಬೇಗ ಮಲ್ಕೊಬಿಡ್ತಾರೆ ಮಕ್ಕಳು ಅಂತಂದು ಬೇಗ ಅಡುಗೆ ಮಾಡ್ತಾಯಿದ್ದೆ. ಟೊಮೊಟೊ ಗೊಜ್ಜು ಮಾಡಿಬಿಟ್ಟು ಮುದ್ದೆ ಅನ್ನ ಮಾಡ್ಕೊಡೋಣ ಅಂತ. ಮುದ್ದೆಗೆ ಸಾಂಬಾರಿದೆ, ಹುಳಿ ಸಾಂಬಾರು. ಅದಕ್ಕೆ ಅನ್ನಕ್ಕೆ ಸ್ವಲ್ಪ ಸಾಲ್ಟೇಜ್ ಇತ್ತು, ಹಾಗಾಗಿ ಸ್ವಲ್ಪ ಟೊಮೊಟೊ ಗೊಜ್ಜು ಮಾಡಿಬಿಟ್ರೆ ಚೆನ್ನಾಗಿರುತ್ತೆ ಅಂತ ಟೊಮೊಟೊ ಗೊಜ್ಜು ಮಾಡ್ತಾಯಿದ್ದೆ. ಅಡುಗೆ ಮಾಡೋಷ್ಟರೊಳಗೆ ಸಾಕಾಗೋಗುತ್ತೆ, ಸೆಕೆ ಇರೋದಕ್ಕಾಗಲ್ಲ, ಬೇವು ಹೊಡಿಯುತ್ತೆ, ಬೆವರು ಇಳಿದೋಗ್ಬಿಡುತ್ತೆ ಆ ಬಿಸಿ ಮುಂದೆ ನಿಂತ್ಕೊಂಡು ಇರೋದಕ್ಕೆ. ಗೊಜ್ಜಿಗೆಲ್ಲ ಟೊಮೊಟೊ ಗೊಜ್ಜಿಗೆಲ್ಲ ಹಚ್ಕೊಂಡು ಈಗ ಒಗ್ಗರಣೆಗೆ ಇಡ್ತಾ ಇದ್ದೆ. ನಾನು ಚಿಕ್ಕ ಬಾಣಲಿಗಳಲ್ಲೇ ಮಾಡೋದು, ಸ್ವಲ್ಪನೇ ಅಲ್ವಾ ಮಾಡ್ಕೊಳ್ಳೋದು, 2-3 ಆಗುತ್ತೆ. ಚಿಕ್ಕ ಬಾಣಲಿನೇ ತೊಗೊಂಡು ಮಾಡ್ಕೊಳ್ತಾ ಇದ್ದೆ. ಹಾಗೆ ಅಡುಗೆ ಮಾಡ್ಕೊಳ್ತಾ ಪಾತ್ರೆ ಎಲ್ಲ ತೊಳೆದಿಕ್ಕಿರೋನ ಎತ್ತಿಕ್ಕೊಂಡು ಸ್ವಲ್ಪ ಪಾತ್ರೆ ಇದ್ವು, ಹಾಗೆ ತೊಳೆದಿಕ್ಕೋಣ ಅಂತಂದು ಟಬ್ಬಲ್ಲಿರೋ ಪಾತ್ರೆಗಳನ್ನೆಲ್ಲ ಎತ್ತಿಕ್ಕೊಳ್ತಾ ಇದ್ದೆ. ಪಾತ್ರೆ ಅದರಲ್ಲೇ ಪಾತ್ರೆ ಇಕ್ಕೊಂಡು ಇನ್ನು ಬೇರೆ ಪಾತ್ರೆ ತೊಳೆದು ಹಾಕಿದ್ರೆ ನೀರು ಬಿದ್ದಾಗ ಚುಕ್ಕೆ ಆಗುತ್ತೆ. ಅದಕ್ಕೆ ನಾನು ಎತ್ತಿಕ್ಬಿಟ್ಟು ಆಮೇಲೆ ಇವಾಗ ತೊಳ್ಕೊಳ್ಳೋನ ಹಾಕ್ತೀನಿ ಅದರೊಳಗೆ. ಈಗ ಸ್ವಲ್ಪ ಅಕ್ಕಿ ಹಾಯ್ಕೋಬೇಕಾಯಿತು, ಕಲ್ಲಿತ್ತು, ಅದಕ್ಕೆ ಹಾಯ್ಕೊಂಡು ನಾನು ಅಕ್ಕಿ ಇಡ್ತಾಯಿದ್ದೆ. ಪಾತ್ರೆ ಏನು ಜಾಸ್ತಿ ಇರಲಿಲ್ಲ, ಪಾತ್ರೆ ತೊಳೆದ್ಬಿಟ್ಟು ಅಡುಗೆ ಮಾಡಿಬಿಟ್ಟು ಅವ್ರ ಮಕ್ಳಿಗೆ ಇಡೋಣ ಊಟಕ್ಕೆ, ಅವ್ರಿಗೆ ಹೊಟ್ಟೆ ಹಶ್ವಾಗ್ತಿತ್ತು ಅಂತ ಅಂದರು. ಹಾಗಾಗಿ ಬೇಗ ಅಡುಗೆ ಮಾಡಿಬಿಡೋಣ ಅಂತ ಬೇಗ ತೊಳ್ಕೊತಾ ಇದ್ದೆ ಪಾತ್ರೆಗಳನ್ನ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.